ನಮಗೆ ಸಮಯ ಕಡಿಮೆ ಅಲ್ಲ, ಸಮಯವನ್ನು ಹೇಗೆ ಬಳಸುತ್ತೇವೆ ಅದೇ ಸಮಸ್ಯೆ. ಸಮಯ ಎಲ್ಲರಿಗೂ ಒಂದೇ, ಬಳಕೆ ಮಾತ್ರ ಬೇರೆ. ದಿನ ಆರಂಭದಲ್ಲೇ ದಿಕ್ಕು ನಿರ್ಧರಿಸಿ. ಯೋಜನೆ ಇಲ್ಲದ ದಿನ ಅನುಭವದಿಂದ ಅಲ್ಲ, ಅಪಘಾತದಿಂದ ಸಾಗುತ್ತದೆ. 3 ಮುಖ್ಯ ಕೆಲಸಗಳನ್ನು ಮೊದಲು ನಿರ್ಧರಿಸಿ. ತುರ್ತು ಮತ್ತು ಮುಖ್ಯದ ವ್ಯತ್ಯಾಸ ಅರಿಯಿರಿ. ಎಲ್ಲ ತುರ್ತು ಕೆಲಸ ಮುಖ್ಯ ಅಲ್ಲ, ಎಲ್ಲ ಮುಖ್ಯ ಕೆಲಸ ತುರ್ತು ಅಲ್ಲ. ಈ ವ್ಯತ್ಯಾಸ ಅರಿತರೆ ಸಮಯ ಉಳಿಯುತ್ತದೆ. ಇಲ್ಲ ಅನ್ನೋದನ್ನು ಕಲಿಯಿರಿ. ಪ್ರತಿ ಆಹ್ವಾನಕ್ಕೂ ಹೌದು ಅಂದರೆ ನಿಮ್ಮ ಸಮಯ ಕಳೆದು ಹೋಗುತ್ತದೆ. ಸಮಯಕ್ಕೂ ಮಿತಿ ಬೇಕು. ಕೆಲಸಗಳನ್ನು ಗುಂಪು ಮಾಡಿ. ಒಂದೇ ರೀತಿಯ ಕೆಲಸಗಳನ್ನು ಒಟ್ಟಿಗೆ ಮಾಡಿದರೆ ಸಮಯ ಉಳಿಯುತ್ತದೆ. ಫೋನ್ ಸಮಯ ಕದ್ದುಕೊಳ್ಳುತ್ತದೆ. 5 ನಿಮಿಷ ಅಂತ ಆರಂಭವಾದುದು 30 ನಿಮಿಷವಾಗುತ್ತದೆ. ಸಮಯ ಕಳ್ಳನನ್ನು ಗುರುತಿಸಿ. ದೊಡ್ಡ ಕೆಲಸವನ್ನು ಸಣ್ಣ ಭಾಗಗಳಾಗಿ ಮಾಡಿ. ದೊಡ್ಡ ಕೆಲಸ ಮನಸ್ಸಿಗೆ ಭಾರ, ಸಣ್ಣ ಭಾಗ ಮಾಡಿದರೆ ಆರಂಭ ಸುಲಭ. ಪರಿಪೂರ್ಣತೆಗೆ ಅತಿಯಾಗಿ ಅಂಟಿಕೊಳ್ಳಬೇಡಿ. ಪರಿಪೂರ್ಣತೆಯ ಹಿಂದೆ ಸಮಯ ನಷ್ಟ, ಪೂರ್ಣಗೊಳಿಸುವುದೇ ಮುಖ್ಯ. ದಿನದ ಕೊನೆಯಲ್ಲಿ ಪರಿಶೀಲನೆ ಮಾಡಿ. ಇಂದು ಏನಾಯಿತು, ಏನಾಗಿಲ್ಲ. ಈ ಪರಿಶೀಲನೆ ನಾಳೆ ಉತ್ತಮ. ವಿರಾಮ ಸಮಯ ವ್ಯರ್ಥವಲ್ಲ. ವಿರಾಮವಿಲ್ಲದೆ ಕೆಲಸ ಶಕ್ತಿ ಹಾಳು. ವಿರಾಮ ಸಮಯದ ಸ್ನೇಹಿತ. ಸಮಯ ನಿಮ್ಮ ಜೀವಿತ. ಹೋದ ಸಮಯ ಮತ್ತೆ ಬರುವುದಿಲ್ಲ. ಸಮಯಕ್ಕೆ ಗೌರವ ಕೊಟ್ಟರೆ ಜೀವನಕ್ಕೆ ಗೌರವ. ಸಮಯವನ್ನು ನಿಯಂತ್ರಿಸಿದರೆ ಜೀವನ ನಿಮ್ಮ ನಿಯಂತ್ರಣದಲ್ಲಿ. ಇಂದು ಸಮಯ ಉಳಿಸಿ, ನಾಳೆ ಯಶಸ್ಸು ಪಡಿಸಿ.